ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವೀಸ್ ಟ್ರೇಲ್ಸ್. ಇವತ್ತು ನಾನು ಆನಿಯನ್ ಪಕೋಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ಬೌಲಲ್ಲಿ ಈರುಳ್ಳಿ 2 ತೊಗೊಂಡು ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ತಿನ್ನಾಗಿ ಕಟ್ ಮಾಡ್ಕೋಬೇಕು, ಸಣ್ಣಕ್ಕೆ, ತುಂಬ ದಪ್ಪ ಇರಬಾರ್ದು. ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ತಾ ಇದ್ದೀನಿ. ಇದು ಅಕ್ಕಿ ಹಿಟ್ಟು ಹಾಕಿದ್ರೆ ಗರಿಗರಿಯಾಗಿ ಬರುತ್ತೆ. ಇದಾದಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಇದಾದಮೇಲೆ ಸ್ವಲ್ಪ ಜೀರಿಗೆ ಸೇರಿಸ್ಕೋಬೇಕು. ನಾನಿಲ್ಲಿ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ನಾನಿಲ್ಲಿ ಕರಿಬೇವಿನ ಸೊಪ್ಪು ಪೌಡರ್ ಯೂಸ್ ಮಾಡಿದ್ದೀನಿ ಸ್ವಲ್ಪ. ಇದಾದಮೇಲೆ ನೀರು ಹಾಕ್ದೇನೆ, ನೀವು ಈರುಳ್ಳಿಯಲ್ಲಿ ನೀರಿರೋದ್ರಿಂದ ಸ್ವಲ್ಪ ಹಂಗೆ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನಿಮಗೆ ಬೇಕಂದರೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಅದಕ್ಕೆ ಬರ್ಸ್ಕೋಬೇಕು. ಇವಾಗ ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾದ್ಮೇಲೆ ಚಿಕ್ಕ ಚಿಕ್ಕದಾಗಿ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜ್ ಬಿಡ್ತಾಯಿದ್ದೀನಿ ಎಣ್ಣೆ ಒಳಗೆ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೀವು ನೋಡ್ಕೊಂಡು ಹಾಕ್ಕೋಬೋದು. ದಪ್ಪ ಬೇಕಂದರೆ ದಪ್ಪ ಸೈಜಲ್ಲಿ ಹಾಕ್ಕೋಬೋದು, ಇಲ್ಲ ಚಿಕ್ಕ ಚಿಕ್ಕದಾಗಿ ಬೇಕಂದರೆ ಚಿಕ್ಕದಾಗಿ ಹಾಕ್ಕೋಬೋದು. ನಾನಿಲ್ಲಿ ಎಣ್ಣೆ ಕಾದ್ಮೇಲೆ ಎಣ್ಣೆ ಒಳಗೆ ಒಂದೊಂದಾಗೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ಟೇಜಲ್ಲಿ ನೀವು 5ರಿಂದ 6 ಪಕೋಡ ಹಾಕ್ಕೋಬೋದು. ನಾನಿಲ್ಲಿ 6 ಹಾಕ್ಕೊತಾ ಇದ್ದೀನಿ. ಈ ರೆಸಿಪಿ ತುಂಬ ಈಸಿ. ನೀವು ಯಾರಾದ್ರು ಮನೆಗೆ ಸಡನ್ನಾಗಿ ಈವ್ನಿಂಗ್ ಟೈಮಲ್ಲಿ ಬಂದರೆ, ಇಲ್ಲ ಮಳೆಗಾಲದಲ್ಲಿ ಸಡನ್ನಾಗಿ ಚಳಿ ಇದ್ದಾಗ ರಾತ್ರಿ ಹೊತ್ತು ಈವ್ನಿಂಗ್ ಟೈಮು ಕ್ವಿಕ್ಕಾಗಿ ಟೀ ಜೊತೆ ಸರ್ವ್ ಮಾಡೋಕ್ಕೆ ಗೆಸ್ಟ್ಸ್ ಬಂದಾಗ ಮಾಡ್ಕೋಬೋದು. 10 to 12 ಮಿನಿಟ್ಸಲ್ಲಿ ಆಗೋಗುತ್ತೆ. ಇದಾದ ನೋಡ್ತಾ ಇದ್ದೀರಾ, ಇವಾಗ ಅರ್ಧ ಬೆಂದಿದೆ. ನಾನು ಫ್ಲಿಪ್ ಮಾಡ್ತಾಯಿದ್ದೀನಿ. ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ಬೇಯಬೇಕು. ನೀವು ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕು, ಯಾಕಂದರೆ ಒಳಗಡೆ ಈವನಾಗಿ ಬೇಯುತ್ತೆ. ಹೈ ಫ್ಲೇಮಲ್ಲಿ ಇಟ್ಟರೆ ತುಂಬ ಬೇಗ ಸೀದೋಗ್ಬಿಡುತ್ತೆ. ಅದರಿಂದ ಆದಷ್ಟು ಲೋ ಫ್ಲೇಮಲ್ಲಿ 2 ಕಡೆನೂ ಗೋಲ್ಡನ್ ಬ್ರೌನ್ ಆಗೋವರೆಗೂ ಮೆತ್ತಿಗೆ ಫ್ಲಿಪ್ ಮಾಡ್ತಾ ಬೇಯಿಸಬೇಕು. ಇವಾಗ ನೋಡಿ, ಆಲ್ಮೋಸ್ಟ್ 2 ಸೈಡು ನೀಟಾಗಿ ಬೆಂದಿದೆ. ನಾನು ಇನ್ನೊಂದು ಸರ್ತಿ ಫ್ಲಿಪ್ ಮಾಡ್ತಾಯಿದ್ದೀನಿ. ಎಲ್ಲನೂ ಈವನಾಗಿ ಕುಕ್ ಆಗಿದೆ ಅಂತ ಚೆಕ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಆಗಿದೆ, ಕ್ರಿಸ್ಪಿ ಆಗಿದೆ ನೋಡಿ. ಎಣ್ಣೆ ಎಲ್ಲ ಬಾಡಿಸಿ ನಾನು ಇವಾಗ ಸರ್ವಿಂಗ್ ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡೋಕ್ಕಿಟ್ಟಿದ್ದೀನಿ. ಈಸಿಯಾಗಿ ಕ್ವಿಕ್ಕಾಗಿ 15 ಮಿನಿಟ್ಸ್ ಒಳಗಡೆ ನಿಮಗೆ ಏನಾದ್ರು ಸ್ನ್ಯಾಕ್ ಐಡಿಯಾಸ್ ಬೇಕಂದರೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.